ಕಾರ್ಕಳದ ಬೃಹತ್ ಹಳಸು ಮೇಳ ಕೊನೆಯ ದಿನ ಟೆಂಕುಲು ಇನಿವುಲ್ಲ. ಶ್ರುತಿ ಯಾವ ಯಾವ ಟಿವಿ ಅವರು ಐಸ್ ಕ್ರೀಮ್ ಎಂಚ ದಾದ ಬನ್ನೋಡು ಎಂತ ಬನ್ನೋಡು ಪೆಲ್ಲಕಾಯಿ ಬೊಕ್ಕ ಹಲ್ವಾ ಅಲ್ಲ ನಿನ್ನ ಮಾಬಲೆ ನಾಗವಲ್ಯಾದ ಅಭದ್ರ ಕಟ್ಟುನ ಪೊರ್ಲುದು ಯಾನ್ ಈತ ಎಡ್ಡೆ ವನ್ಯಕ್ಕೆ ಒಂದೊಂದು ಈತೆಯಲ್ಲಿ ಪುಳ್ಕ ಕೊರ್ನ್ಯ ಮಲ್ಲ ಕಬಾಬು ಕೊರ್ತೋಡು ಅಗಲಿತ ಇಡೀ ಊರಿಡೀ ಪ್ರಚಾರ ಮಾಡ್ಕೊಂಡು ನಿಗಳಿಗೆ ಏತು ಬೇರೆ ಹಾಕೊಂಡು ಬನ್ನಿ. ನ್ಯಾಚುರಲ್ ಹಲಸಿನ ಜಿಲೇಬಿ, ನ್ಯಾಚುರಲ್ ಟೇಸ್ಟ್ ನೋಡೋಕೆ ದುಡ್ಡಿಲ್ಲ, ಮಾತಾಡೋಕೆ ದುಡ್ಡಿಲ್ಲ. ಬರ್ರಿ, ಕುಂದಾಪುರ ಸ್ಟೈಲು ಸರಿ ಆಯ್ತಲ್ಲ. ಈ ಜಿಲೇಬಿ ತಿನ್ನಿ. ತಿಂದರೆ ಬಾಬು ಹಲಸು ಮೇಳ ಸ್ಟಾರ್ಟ್ ಆದ್ರೆ ಕಾರಣನೇ ಕಾರಣ. ಒಂದೊಂದು ವರ್ಷ ಒಂದು 2-3 ಸರ್ತಿ ಮಲ್ತೇನೆ, ಬಾರಿ ಖುಷಿ. ನಾನೊಂದು 3 ದಿನದಿಂದ ಇಲ್ಲಿ ಕಂಟಿನ್ಯೂಸ್ ಬರ್ತಾ ಇದ್ದೇನೆ. ಹಲಸಿಂದು ಇಷ್ಟೆಲ್ಲ ವೆರೈಟಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇನ್ನು 2 ದಿವಸ ಎಕ್ಸಿಬಿಷನ್ ಮುಂದುವರಿಸಿದ್ದೇ ಒಳ್ಳೇದು. ಮುಲ್ತ ಒಂಜಿ ಸಂಘ ಸಂಸ್ಥೆದ ಕಂಪ್ಲೀಟ್ ನೇತೃತ್ವ ಅವಡೆ, ವ್ಯಾಪಾರಸ್ಥರನ ಶ್ರಮ ಅವಡೆ, ಮಾತ ಜನಕುಲ್ನ ಒಂಜಿ ಐಕ ಸಹಕಾರ ಅವಡೆ ಬಾರಿ ಎಡ್ಡ ರೀತಿಯಲ್ಲಿ ಮೂಡ್ತುಂಡು. ಕಾರ್ಕಳದ ಈ ಒಂಜಿ ಕೊನೆಯ ದಿನಟ್ ದಾದ ಮತ ಸ್ಪೆಷಲ್ ಉಂಡು ತೂಕ ಒಂದು ಓತಲಿ ದಾದ ಅಂದು ಗೊತ್ತುಜಿ ಆಂಡ ಸಾಧಾರಣ ಎನ್ನಾತೆ ಸೈಜ್ ಉಂಡು. ಮೊಕಳನಕ್ಕೆ ಏನು ದಾದ ಅಂದ್ರೆ ಓತಲಿ ಬ್ಯಾಂಡ್ ಇಂದು ಪಾಂಡಿಚೇರಿದ ತೈವಾನ್ ಪಾಂಡಿಚೇರಿ ಡಾಪುನಿ ಪೊಯ್ಯ ಡಾಪುನಿ ರೇಟ್ ಎಂಕ್ಲು ಕೆಜಿಗೆ 70. ಇರೇಗ ಕಾಯ್ದ ರೇಟ್ ಆತ ಟ್ರಾನ್ಸ್ಪೋರ್ಟ್ ದ ರೇಟ್ ಬಿಸ್ನೆಸ್ ಎಂಕಲ್ನ ಹೋಲ್ ಬಂಡಲ ಬೆಲಕಾಯಿಗೆ ಬಿಸ್ನೆಸ್ ಹಲಸು ಬಂಡಲ ಸೇರ್. ಹಳಸು ಮೇಳ ಹೇಗೆ ಆಗ್ತುಂಟು? ಚೆನ್ನಾಗಿದೆ. ಯಾವುದೆಲ್ಲ ಟ್ರೈ ಮಾಡಿದ್ರಿ ಇಲ್ಲಿ ಫುಡ್ಡು ಎಲ್ಲ ಚೆನ್ನಾಗಿದೆ. ಒಂದು ಗೋಬಿ ಚೆನ್ನಾಗಿತ್ತು, ಐಸ್ ಕ್ರೀಮ್ ಚೆನ್ನಾಗಿತ್ತು, ಮಾವಿನ ಹಣ್ಣು ಎಲ್ಲ ಇದೆ. ಹಳಸು ಮೇಳ ಖಾಲಿ ಹಳಸು ಮಾತ್ರ ಉಂಡು, ಬಾರಿ ಫ್ರೆಶ್ ಉಂಡು, ಕಲರ್ ಉಂಡು, ಎಡ್ಡ ಟೇಸ್ಟ್ ಇಲ್ಲ ಉಂಡು. ಒಂದು ಒಲ್ತರ್ದು ಬೈದಿನಿ ಮಕ್ಕಳ ವ್ಯಾಪಾರ ಎಂಚ ಒಂದು ಬಲಕೆ ಎಲ್ಲ ಚೆನ್ನಾಗಿ ಪರವಾಗಿಲ್ಲ. ವ್ಯಾಪಾರ ಚೆನ್ನಾಗಾಯ್ತು. ಗಣೇಶರು ನಮ್ಗೆ ಅಂಗಡಿಗೆ ಹೇಳಿ ಮಾಹಿತಿ ಕೊಟ್ಟು ಕರ್ಕೊಂಡ್ಬಂದಿದ್ರು. ಚೆನ್ನಾಗಿ ವ್ಯಾಪಾರ ಆಯಿತು. ನಾವು ರಾಮನಗರ ಡಿಸ್ಟಿಕ್ಕಿಂದ ಬಂದಿದ್ದೀವಿ, ಬೆಂಗಳೂರಿಂದ. ಹಳಸು ಆಂಡು ಕುಕ್ಕು ಆಂಡು ಖಾಲಿ ಆತೆ ನೆಟ ಕೂಡ ನೇರಳೆಲ್ಲ ಉಂಡು ಬಲೆ ತೂಕ ಕಳ್ಳನಕ್ಕೆ ಏನಗ ಎಂಚ ಒಂದೊಂದು ವ್ಯಾಪಾರ ಬೆಳಿಗ್ಗೆಯಿಂದ ಸ್ವಲ್ಪ ಇತ್ತು, ಮಧ್ಯಾಹ್ನ ಡಲ್ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದ್ದಾರೆ. ಇದು ಒಳ್ಳೇದು ಅಂದರೆ ಸೀಸನಲ್ ಫ್ರೂಟ್, ಮತ್ತು ಇದು ದೇಹಕ್ಕೆಲ್ಲ ಒಳ್ಳೇದು, ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಇದಕ್ಕೆಲ್ಲ ಒಳ್ಳೇದು, ತಿಂದರೆ ಒಳ್ಳೇದು. BP ಶುಗರ್ ಎಲ್ಲ ಇದಾಗ್ತದೆ. ಒಂದು ಕಸಿ ಆತ ಒಂದು ಪೂರ ನ್ಯಾಚುರಲ್ ಫ್ರೂಟ್ ಒಂದು ಪೂರ ಗುಡ್ಡದ ಕುಡೊಂಜಿ ಬರ್ಪುಂಡು ಕಸಿ ಅವು ಪಣ ನ್ಯಾಚುರಲ್ ಅತ್ತು. ಒಂದು ಎಡ್ಡೆ ಒಂದು ಶುಗರ್ ದಕ್ಲಿಕ್ಕೆ ಭಾರಿ ಎಡ್ಡೆ ಡಯಾಬಿಟಿಸ್ ಇತ್ತು ಒಂದು ತಿನ್ನೋಡು ಡೈಲಿ. ಪೆಲ್ಲಕಾಯಿ ಬೊಕ್ಕ ಹಲ್ವಾ ಬೊಕ್ಕ ಜಿಲೇಬಿ ಬೊಕ್ಕ ಹೋಳಿಗೆ ನೆಟ ಫುಲ್ ಬೆಲೆಕಾಯಿ ಜಿಂಜಿದು ಪೋತುಂಡು ಒಲ್ಪ ತುಂಡಲ್ಲ ಗುಜ್ಜುಂಡು ಅವಳ ಎಲ್ಲೆಲ್ಲ ಸೈಜ್ ದತ್ತು ಮಾರೆ ನಮ್ಮ ತೂನಗನೆ ಮಲ್ಲ ಸೈಜ್ ಉಂಟು. ಬೇಡದ ಮಿತ್ತು ಬೇರೆ ಒಂದೇ ಉಂಡು. ಜನಕ್ಕಳು ನಲ್ಲಾತು ಬರೊಂದೇ ರೀ ಲಾಸ್ಟ್ ಡೇ ಆಯ್ನಕ್ಕೆ ನಲ್ಲಾತು ಬರೊಂದೇ ಇಲ್ಲ. ಗುಜ್ಜ ತಿಂದ ನಿಕ್ಲಿಗೆ ಬಾಜಿಲ ಒಂದುಂಡ ಮೇರೆ ಪೂಂಟದು ಕೊಡ್ಪೇರು ಕರುಂಬುದ ಜ್ಯೂಸ್. ಸರ್ ನಿನ್ನೆ ಸಹ ನಾವು ಬಂದಿದ್ವಿ, ಈಗ ಕೊನೆಯ ದಿವಸ ಹೇಗೆ ಆಯಿತು ವ್ಯಾಪಾರ, ಹೇಗೆ ನಿಮ್ಮ ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಆಯಿತು? ಸರ್ ತುಂಬ ಚೆನ್ನಾಗಿದೆ ಸರ್. ಕಸ್ಟಮರ್ಸ್ ಎಲ್ಲ ತುಂಬ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಹಳೆ ಸೀರೆಗಳೆಲ್ಲ ತಂದು ಕೊಟ್ಟಿದ್ದಾರೆ, ಸುಮಾರು ತೊಗೊಂಡಿದ್ದೀವಿ. ಜನಗಳು ತುಂಬ ಸಾಫ್ಟ್ ಜನ, ತುಂಬ ಸ್ಮೂತ್ ಜನ, ಏನೇ ಹೇಳಿದ್ರು ನಾವು ಇಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ ಸರ್. ಅದು ತುಂಬ ಖುಷಿ ಆಯಿತು. ಜನಗಳಿಗೆ ತುಂಬ ಖುಷಿ ಆಯಿತು. ಪ್ರತಿಯೊಂದು ಏನಕ್ಕೂ ಪರ್ಚೇಸ್ ಮಾಡ್ತಿದ್ದಾರೆ, ಎಲ್ಲದಕ್ಕೂ ಅವಕಾಶ ಕೊಡ್ತಿದ್ದಾರೆ. ತುಂಬ ಖುಷಿ ಆಯಿತು ಸರ್. ಬಟ್ ಯಾರು ಬರೋಕ್ಕಾಗಿಲ್ಲ, ಕಸ್ಟಮರ್ ಯಾರು ಮಿಸ್ ಆಗಿದ್ದೀರಾ, ಈ ನಂಬರ್ ಸ್ಕ್ರೀನ್ ಮೇಲಿರೋ ನಂಬರಿಗೆ ಕಾಣ್ತಾ ಇದೆ, ಜಸ್ಟ್ ಒಂದು ಕಾಲ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವೇ ದುಡ್ಡು ಕೊಟ್ಟು ಕೊಂಡುಕೊಳ್ತೇವೆ. ಕಾರ್ಕಳದಲ್ಲಿ ಪ್ರಥಮ ಬಾರಿಗೆ ನಡೆದದ್ದು ಇದು. ತುಂಬ ಒಳ್ಳೆಯಾಗಿ ಮುಡಿ ಬಂದಿದೆ. ತುಂಬ ಜನರು ಬರ್ತಾ ಇದ್ದಾರೆ. ಮನೆಗೆ ಬೇಕಾಗುವಂಥ ಉಪಯುಕ್ತ ವಸ್ತುಗಳನ್ನು ತೆಗೆದುಕೊಂಡಿದ್ದೇನೆ. ತುಂಬ ಒಳ್ಳೆದಿದೆ, ಚೆನ್ನಾಗಿದೆ. ಇನ್ನು 2 ದಿವಸ ಎಕ್ಸಿಬಿಷನ್ ಮುಂದುವರಿಸಿದ್ದೇ ಒಳ್ಳೆದಿತ್ತು. ಬಾರಿ ಸೌಕರ್ಯದ ವ್ಯವಸ್ಥೆ, ಬಾರಿ ತೂವೆಲ್ಲ ಬಾರಿ ಖುಷಿ ಆಯ್ತು. ಬತ್ತನೇಕದೆಲ್ಲ ಸಾರ್ಥಕ ಬೆಳ್ತಾ ಹಿಡಿದು ಬತ್ತ ನನಗೆ ಖುಷಿ ಆಯ್ತು.
ಮಸ್ತ್ ಖುಷಿಯಾಗಿ ದಾದ ಮಧ್ಯೆ ತೊಂಡರು ಎಂಗ್ಲು ಸುಮಾರು ಲೇಬಲು ತಟ್ಟೆಡು ಉಂಟು ಅವಳುಂಟು ಸುಮಾರು ಪರ್ಚೇಸ್ ಮಾಡ್ತಾ ಎಂಗ್ಲ ಬೋಡಿತನ ಐಟಮ್ ಮಸ್ತ್ ಬೋಡಿತರ ಇಲ್ಲಾಗ ಬೋಡಿತನ ಐಟಮ್ ಆಡು ಬಾಕಿ ಕೆಲವೊಂದು ಐಟಮ್ ಜಾಸ್ತಿ ಎಂಗ್ಲಿಗೆ ಹೊಸ ಹೊಸ ವಿಷಯ ಎಲ್ಲ ಕೆಲವು ತೆಕ್ಕೊಂಡು ಮಸ್ತ್ ಪೊರ್ಲಾತನು ಪೂರಲ್ಲ ಬೊಕ ಐಸ್ ಕ್ರೀಮ್ ಪೂರ ಶೋಕ್ ಇತ್ತು ಮಾತೆಲ್ಲ ಶೋಕ್ ಇತ್ತನು ಬೊಕ ಎಕ್ಸೈಟೆಡ್ ಆಗಿತ್ತ ಬರ್ನಾಗ ಸೂಪರ್ ಆತನು ಸರ್ ಐಸ್ ಕ್ರೀಮ್ ಎಂಚ ಲಾಯ್ಕೊಂಡು ಫುಲ್ ಎಂಚ ಒಂದು ನಮ್ಮ ಕಾರ್ಕಳದ ಮೇಳ ಲೈಕ್ ಅರೇಂಜ್ ಮಾಡಿದ್ದಾರೆ ಅರೇಂಜ್ಮೆಂಟ್ ಮಾತ್ರ ಮಸ್ತ್ ಲಾಯ್ಕೊಂಡು ಖುಷಿ ಆಗುದು ಏನು ಮಾತಾ ಬೈದೀನಿ ಫ್ಯಾಮಿಲಿ ದೊಡ್ಡ ಒಯ್ದ ಒಂದು ನನ್ನ ಕಸಿನ್ಸ್ ಬೊಕ್ಕ ಫ್ಯಾಮಿಲಿ ಜೋಕುಲ್ ಮುಲ್ ದಾದ ಮತ್ತೆ ಟ್ರೈ ಮಾಡ್ತಾರೆ ಐಸ್ ಕ್ರೀಮ್ ಟ್ರೈ ಮಲ್ತ ಬೊಕ್ಕ ಅಲ್ಪ ಒಂದು ಗುಜ್ಜದ ಪೋಡಿ ಮಾತಾಡ್ತೇನೆ ಬುಕ್ಸ್ ಮಾತಾತೋಯ ಹೇಗೆ ಇಲ್ಲಿ ವಿಷಯ ಗೊತ್ತಾಯ್ತಿಲ್ಲ ಅಳಸ್ಮೇಳ ಮೊಬೈಲಲ್ಲಿ ನೋಡಿದ್ದು ಸ್ಟೇಟ್ ಇದು ಇನ್ಸ್ಟಾಗ್ರಾಮಲ್ಲಿ ಬೊಕ್ಕ ಗುಜ್ಜದ ಏನೋ ಬಂದ್ಬರ ಜಿಲೇಬಿ ಬೊಕ್ಕ ಮುಳ್ಕತೇವು ಅವು ಪೂರ ಟ್ರೈ ಮಾಡ್ತಾ ಬೊಕ್ಕ ಐಸ್ ಕ್ರೀಮ್ ಟ್ರೈ ಮಾಡ್ತಾ ನ್ಯಾಚುರಲ್ ಗುಜ್ಜದ ಬೊಕ್ಕ ಮ್ಯಾಂಗೋದ ಎಡ್ಡೆಂಡು ಬಿಸ್ನೆಸ್ ಲಾಯ್ಕ್ ಆತನು ಪಬ್ಲಿಕ್ ಪೂರ ಪೊರ್ಲುಡ್ ಬೈದೇರು ಮತ್ತೆ ಕಿರಿಕಿರಿ ದಾಲಜ್ಜಿ ಅನ್ನೋದು ಬ್ಯಾಡ್ ಲಾಯ್ಕದ ಬ್ಯಾಡ್ ಆತ ಬಿಸ್ನೆಸ್ ಕಂಪ್ಲೀಟ್ ಲಾಸ್ಟ್ ಪೋಂದುಂಡ ಅಪ್ಪಡು ಇಲ್ಲ ತೊಂದರೆ ಓಕೆ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಆಗ್ತಾ ಉಂಟು. ನಾನೊಂದು 3 ದಿನದಿಂದ ಇಲ್ಲಿ ಕಂಟಿನ್ಯೂಸ್ ಬರ್ತಾ ಇದ್ದೇನೆ. ನಂದು ಫೇವ್ರೆಟ್ ಶಾಪ್ ಹೇಳಿದ್ರೆ ಅಲ್ಲಿ ಪರ್ಫ್ಯೂಮ್ ಇದೊಂದು ಶಾಪ್ ಉಂಟು, ಅದು ಆಯಿಲ್ ಬೇಸ್ ಪರ್ಫ್ಯೂಮ್. ನಾನೊಂದು 2 ಬಾಟ್ಲು ತಗೊಂಡು ಹೋದೆ, ತುಂಬ ಒಳ್ಳೆ ಉಂಟು. ಪ್ಲಸ್ ಸ್ಯಾರೀಸ್ ಸ್ವಲ್ಪ ಯುನೀಕ್ ಎಲ್ಲ ಸ್ಯಾರೀಸ್ ಎಲ್ಲ ಉಂಟು. ಸೊ ತುಂಬ ಒಳ್ಳೆ ಆಯಿತು. ಆಮೇಲೆ ಹಲಸಿಂದು ಇಷ್ಟೆಲ್ಲ ವೆರೈಟಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನೀವೇನೆಲ್ಲ ಟ್ರೈ ಮಾಡಿ? ನಾನು ಹಲಸಿನ ಜಿಲೇಬಿ ಟ್ರೈ ಮಾಡಿದೆ ಫಸ್ಟ್, ನನಗೆ ಅದು ತುಂಬ ಇಷ್ಟ ಆಯಿತು. ಅದಾದಮೇಲೆ ಹಲಸಿಂದು ಅದು ಮಂಚೂರಿ ಮಾಡ್ತಾರಲ್ಲ, ನಾವು ಇದುವರೆಗೆ ಗೋಬಿ ಮಂಚೂರಿ ಪನ್ನೀರ್ ಅದೆಲ್ಲ ಮಾತ್ರ ತಿಂದಿದ್ದು, ಗೋಬಿದು ಇದು ಹಲಸಿದು ತಿಂದಿರಲಿಲ್ಲ. ಸೊ ಹಲಸಿದು ತುಂಬ ಒಳ್ಳೆ ಇತ್ತು, ನನಗೆ ಅದು ಇಷ್ಟ ಆಯಿತು. ಆಮೇಲೆ ಹಲಸಿದು ಕೇಕ್ ಎಲ್ಲ ಮಾಡಿ ಇಟ್ಟಿದ್ರಲ್ಲ ಅದೆಲ್ಲ, ಅದು ಸಹ ತುಂಬ ಒಳ್ಳೆ ಇತ್ತು, ನನಗೆ ಅದು ಸಹ ತುಂಬ ಇಷ್ಟ ಆಯಿತು. ಹಾಗೆ ಸ್ಟಾಲ್ಸ್ ಎಲ್ಲ ನನಗೆ ತುಂಬ ಖುಷಿ ಆಯಿತು. ನನಗೆ ಸಾರೀಸ್ ಅದೆಲ್ಲ ಸ್ವಲ್ಪ ಒಳ್ಳೆ ಇತ್ತು, ಪರ್ಫ್ಯೂಮು ಅದೆಲ್ಲ ಸ್ವಲ್ಪ ಅಂದರೆ ಅದೆಲ್ಲ ಯುನೀಕ್ ಇತ್ತು, ಬೇರೆ ಉಳಿದೆಲ್ಲ ನಾವೆಲ್ಲ ಕಡೆ ನೋಡ್ತೇವಲ್ಲ. ಸೊ ಇದು ತುಂಬ ಯುನೀಕ್ ಇತ್ತು, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಕಂಟಿನ್ಯೂಸ್ 3 ಡೇಸಿಂದ ಬರ್ತಿದ್ದೇನೆ. ಹಾಗೆ ಇವತ್ತು ಲಾಸ್ಟ್ ಡೇ ನೋಡುವ ಅಂತ ಬಂದಿದ್ದು. ಪ್ಲಸ್ ಅವರು ಹೇಳಿದರು ಸೆಲ್ಫಿ ತೆಗೆದು ಹಾಕಿ ಹೈಯೆಸ್ಟ್ ವ್ಯೂಸ್ ಬಂದರೆ ಸಾರಿ ಗಿಫ್ಟ್ ಕೊಡ್ತಾರೆ, ಮತ್ತು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಿಗೆ ಅದು ಸದ್ಗುರು ಅವ್ರದ್ದು ಗ್ರಾಮ್ ಫ್ಲೋರ್. ನನಗೆ ಆ್ಯಕ್ಚುಲಿ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಇದರಲ್ಲೆಲ್ಲ ನೋಡಿ ಗೊತ್ತಾಯಿತು. ಮತ್ತು ಹೇಳ್ತಾ ಇದ್ರು ಹಲಸು ಮೇಳ ಉಂಟು ಹಾಗೆ ಹೀಗೆ ಅಂತ. ಪ್ಲಸ್ ನಮ್ಮ ಮನೆ ಇರೋದು ಇಲ್ಲೇ ಹತ್ತಿರದಲ್ಲಿ, ಇಲ್ಲಿ ಬ್ಯಾನರ್ ಸಹ ಹಾಕಿದ್ರು. ಹಾಗೆ ನಾನು ನೋಡಿದೆ ಇಲ್ಲೇ ಇದೇ ವೆನ್ಯೂ ಅಂತ ಗೊತ್ತಾಯಿತು. ಪ್ಲಸ್ ಆದರೆ ಅಲ್ಲಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಖಾಲಿ ಇದು ಒಂದು ಹಾಲ್ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಸಹ ಮಾಡಿದ್ರು, ಹಾಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಸೊ ಒಳ್ಳೆ ಆಗಿದೆ. ಅಲ್ಲಿ ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಇಲ್ಲಿ ಕೂತು ತಿನ್ನೋರಿಗೆ ಬೇಕಾದರೆ ಚೇರ್ಸ್ ಎಲ್ಲ ಇದೆ, ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ನಾವು ನಿನ್ನೇನು ಬಂದಿದ್ವಿ, ಮಕ್ಕಳು ಇವತ್ತು ಮತ್ತೆ ಬರಬೇಕಂದಿದ್ದಕ್ಕೆ ಇನ್ನೊಂದು ಸಾರಿ ಬಂದ್ವಿ ಅಷ್ಟೇ. ಏನುಂಟು ಮೇಡಮ್ ಸ್ಪೆಷಲ್? ಹಲಸಿನ ಕಬಾಬ್, ಹಲಸಿನ ಮಂಚೂರಿ, ಹಲಸಿನ ಮುಳ್ಕ, ಹಲಸಿನ ಬೀಜ ಹಾಕಿ ಪತ್ರೊಡೆ, ಹಲಸಿನ ಜಾಮ್, ಹಲಸಿನ ಕೇಕ್, ಹಲಸಿನ ಶೀರಾ, ಹಲಸಿನ ಚಿಪ್ಸ್ ಮತ್ತು ಹಲಸಿನ ಬಜ್ಜಿ. ಎಲ್ಲಿಂದ ಬಂದದ್ದು ಮೇಡಮ್ ನೀವು? ನಾವು ಸಾಣೂರು ಕಾರ್ಕಳ. ಕಾರ್ಕಳದಲ್ಲಿ ತುಳು ಬರ್ಪುಂಡ ಬರ್ಪುಂಡು ತುಳು ಬರಲಿ ಎಂಚ ಒಂದು ನೋಡ್ತಾ ವ್ಯಾಪಾರ ಜನಕ್ಕೂ ಎಂಚ ಸಪೋರ್ಟ್ ಮಾಡ್ತೇವೆ ಮಾತು ಒಂಜಿ ಪಲ್ಲೆಗೆ ಕಾಂಡೆ ಜನ ಪುರ ಇತ್ತುಜೇರು ಕಮ್ಮಿ ಇತ್ತೇರು ಪಂಡ ನೀ ಫಂಕ್ಷನ್ ಪುರ ಜಾಸ್ತಿ ಉಂಡತೆ ಅಂಚ ಜನ ಇತ್ತುಜೇರು ಇತ್ತ ಬಯ್ಯ ಓಕೆ ಬತ್ತೇರು ಜನ ಎಡ್ಡೆ ಪನ್ಪೇರು ಎಡ್ಡೆ ಉಂಡಂತ ತಿಂಡಿ ಪುರ ನಿಖಲ ಟ್ರೈ ಮಲ್ಪಲೆ ಸರ್ ಮಸ್ತ್ ಬಿಸಿ ಇಲ್ಲಡ ಅಂದು ಎತ್ತೆ ಒಂಚೂರು ಬೈಯಾಡು ಬಿಸಿ ಕಾಂಡೆ ಒಂದು ಪುಡ್ಸೊತ್ತುಡಿತ್ತ ಎಂಚ ಒಂದು ಕ್ರೌಡ್ ಮತ್ತೆ ಜಿಂಜಿದಿರತ್ತ ಬಿಸ್ನೆಸ್ ಮತ್ತೆ ಎಂಚ ಬಿಸ್ನೆಸ್ ಸಾಧಾರಣ ಆತು ನಿಜ್ಜಿನ ಮನ್ಪಿದೆ ಇತ್ತಿನೇನು ಇತ್ತಿಲ್ಲ ಕನೆ ಬರೋದಕ್ಕೆ ಅಂಚ ನಮ್ಮ ಇನಿ ಕೊಡತ್ತು ಈ 16 ವರ್ಷದ ಇಂಚ ಅಲಸು ಮೇಳ ಹೋಗುದಿಲ್ಲ ಅಂಡ ಎಂಕ್ಲೆ ಖುಷಿ ಆಪನ್ ಮಂಡ ಸ್ಟಾರ್ಟಿಂಗ್ ಅಲಸು ಮೇಳ ಸ್ಟಾರ್ಟ್ ಏನೇ ಕಾರಣ ಲಕ್ಷ್ಮೀ ಕಲ್ಯಾಣ ಮಂಟಪಡು 16 ವರ್ಷದ ತುಂಬರ ಅಲಸು ಮೇಳ ಆದಿತ್ತು ಅಲ್ಲಿ ತಿರ್ದು ಬೊಕ್ಕ ಪೂರ ಕೊಡಿ ಸ್ಟಾರ್ಟ್ ಆಂದು ಅಲಸು ಮೇಳ ಸ್ಟಾರ್ಟ್ ಅವರ ಕಾರಣನೇ ಕಾರಣ ಐದು ಬೊಕ್ಕ ಕುಡ್ಲ ಡಾಂಡು ಪುತ್ತೂರು ಡಾಂಡು ಬ್ರಹ್ಮಾವರ ಡಾಂಡು ನಮ್ಮ ಬೆಂಗಳೂರಿಗೆ ಬೋತಾ ಇನ್ನೇನು ಬತ್ತೊಂದು ಬೊಕ್ಕ ಭಟ್ಕಳ ಇಂಚಪುರ ಮಸ್ತ್ ದೂರ ದೂರ ಅಲಸು ಮೇಳಕ್ಕೆ ಬೋತ ನಮ್ಮ ಜನಕಲ್ನ ಎಂಕಲ್ನ ಐಟಮ್ಗೆ ಎಡ್ಡೆ ರೆಸ್ಪಾನ್ಸಿಬಲ್ ಉಂಡು ನಮ್ಮ ಈ ಪೆಲಕಾಯ್ಡಂಜಿ 17 ನಮ್ಮನದ ಐಟಮ್ ಅಂತಂದು ಬೇತೆ ಹೂಲ ಯೂಸ್ ಮಾಡ್ಬಿಟ್ಟ ಖಾಲಿ ಅಲಸು ಮೇಳೋಡು ಎಂಕಲ ಪೆಲಕಾಯ್ದ ಐಟಮ್ ಮಾತ್ರ ಬೇತೆ ಹೂಲ ಹೆಚ್ಚು ಯಾನೊಂಜಿ ಮಂಚೂರಿ ತಿಂದೆ ಒಂಜಿ ಕಬಾಬು ತಿಂದೆ ಗುಜ್ಜೆದ ಬಾರಿ ಶೋಕುಂಡು ಮಾತ ವ್ಯವಸ್ಥೆ ಅಚ್ಚುಕಟ್ಟಾದುಂಡು ಲೈಕ್ ಮಲ್ದೇರಿ ಒಂದೊಂದು ವರ್ಷ ಒಂಜಿ 2-3 ಸರ್ತಿ ಮಲ್ತಂಡ ಬಾರಿ ಖುಷಿ ಕಾಲ ಜನಕ್ಕಳಿಗೆ ಅವಳೊಂಜಿ ಗುಜ್ಜೆದ ಜ್ಯೂಸ್ ಉಂಡು ಎಂಗಲ ಸಮೀರ್ನ ಬಾರಿ ಶೋಕುಂಡು ಮಾತೆರ್ಲ ಐನೊಂಜಿ ಬತ್ತ ಸೂಪರ್ ಬೊಕ್ಕ ಮೊಗಲ್ನ ಈ ಮಂಚೂರಿಲು ಬಾರಿ ಟೇಸ್ಟ್ ಉಂಡು ಪೆಲಕಾಯಿ ಪಿದೈ ಪೆಲಕಾಯಿ ಉಂಡು ಬೊಕ್ಕ ಬೆದವೆತ್ನ ಮಂದ ಬೊಕ್ಕ ಇರ್ನ ಗುಜ್ಜೆದ ಪೆಲಕಾಯ್ದ ದೈಕ್ಲುಲ್ಲ ವರ್ಷ ಇಡೀ ಆಪನ ಉಂಡು ನಮ್ಮ ಅವು ಜಾಕ್ ಫ್ರೂಟ್ ಗೋಬಿ ತಿನ್ನಿಯ ಸೂಪರ್ ಉಂಡು
ಬೊಕ್ಕ ನ್ಯಾಚುರಲ್ಸ್ ಐಸ್ ಕ್ರೀಮ್ ಪನ್ನೀರ್ ಅವೇನಂತ ತಿನ್ನೋದಿಲ್ಲ ಲಾಯ್ಕ್ ಉಂಟು ಟೇಸ್ಟ್. ಇದು ಐಸ್ ಕ್ರೀಮ್ ಪುನರ್ಪಳ್ಳಿ ಮರಕ್ಕೆ ಹೋಗಿ ಕದ್ದೋತಿದ್ದ ಅಭ್ಯಾಸ ಆಗಿದೆ. ಇದು ಖಾಲಿ ಟೇಸ್ಟ್ ಮಾತ್ರ ನೋಡ್ತಾ ಇದ್ದೀವಿ. ಈ ರೀತಿಯ ಒಂದು ಹಲಸು ಮೇಳ, ಈ ರೀತಿಯ ಒಂದು ಈವೆಂಟ್ಗಳನ್ನು ಮಾಡಿದವಾಗ ನಮ್ಮಂಥ ಬೀದಿ ವ್ಯಾಪಾರದವರಿಗೆ ಭಾರಿ ಒಂದು ಅನುಕೂಲವಾಗಿದೆ. ಹಾಗೆ ನಮಗೆ ನಮ್ಮ ಗಣೇಶ್ ಶೆಟ್ಟಿ ಅವರು ಈ ಒಂದು ಬೀದಿ ವ್ಯಾಪಾರದವರಿಗೆ ಭಾರಿ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ನಾವು ಬೀದಿ ವ್ಯಾಪಾರ ಮಾಡುವವರು ಈ ಒಂದು ಈವೆಂಟ್ಗಳಲ್ಲಿ ಅತ್ಯುತ್ತಮವಾದಂಥ ಈ ಹಲಸಿನ ಹಣ್ಣಿನ ಜಿಲೇಬಿ, ಹಾಗೆ ಹಲಸಿನ ಹಣ್ಣಿನ ಕಜ್ಜಾಯ, ಇನ್ನಿತರ ಒಂದು ಹೊಸ ಹೊಸ ಐಟಮನ್ನು ಮಾಡಿ ಜನರಿಗೆ ಪರಿಚಯಿಸಿದ್ದೇವೆ. ನಮಗೆ ಒಂದು ಮಳೆಗಾಲದಲ್ಲಿ ಇದೊಂದು ದಾರಿದೀಪವಾಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಸೆರೆ ಹಿಡಿದ್ರಿಂದ ನಮ್ಮದು ಎಲ್ಲ ಕಡೆ ಪ್ರಚಾರ ಆಗ್ತದೆ. ಈ ಒಂದು ನಾವು ವಾಹಿನಿಗೆ ಬರಲಿಕ್ಕೆ ಮುಖ್ಯ ಕಾರಣ ಈ ಒಂದು NP ನ್ಯೂಸ್ ಇಂಥ ಒಂದು ನ್ಯೂಸ್ ಚಾನೆಲ್ಗಳು. ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಸರ್ ಎಂಚ ಒಂದು ಹಲಸು ಮೇಳ ಬಾರಿ ಶೋಕ ಆತಂಡು ಒಂದು ಲಾಸ್ಟ್ ದಿನ ಮುಂಜಾನೆ ದಿನ ಒಂದು ಕಂಟಿನ್ಯೂ ಆದಿತ್ತಿನ ಪೊಕ್ಕಲ ಎಡ್ಡೆ ಆತನ ದಮಣ್ಣ ಆತು ಖುಷಿ ಆತನ ಎಂಕ್ ತೂದು ಕಾರ್ಕಳ ಹಲಸಿನ ಮೇಳ ಆತಿನ ಊರಗಡೆ ಇಂಟು ಹೋಲುತ್ತುಂಡಲ್ಲ ಹಲಸಿನ ತ್ಯಾಜ್ಯ ವಸ್ತುಗಳೇ ಎಡ್ಡೆಡ್ಡೆ ವಸ್ತುಗಳು ತಿನ್ಪುನ ವಸ್ತುಗಳು ಪೂರ ಹಲಸಿನ ವಸ್ತು ಆಯ್ನಕ್ಕೆ ಎನ್ನವ ಚರ್ಮರಿ ಆಮೇಲೆ ಒಂದು ಸ್ಟಾಲ್ ಕೊಡ್ತೀರಿ ತೊಂದರೆ ಇದ್ದು ಅಂದು ಲೋಕಲ್ನ ಬಿಡ್ರೆ ದಮಂಡ ದುಂಬಳದಿಂಚು ಬೈದಿನ ಚರ್ಮರಿ ಇತ್ತ ಬರ್ತದೆ ಹಲಸಿನ ಹಣ್ಣದ ಒಂದು ವೆರೈಟಿದ ತಿನ್ನೋ ಸ್ಯಾಂತು ಒಂದಿಲ್ಲ ಯಾನ್ ಈತ ವೆರೈಟಿದ ಎಂಕ್ಲೆಗ್ಲ ಗೊತ್ತಿಜ್ಜಿ ಆ್ಯಕ್ಚುಲಿ ಈತ ಮಲ್ಪೆ ಹೋಳಿಗೆ ಅವು ಇತ್ತ ಎದುರು ಉಂಡೋಳು ಜಿಲೇಬಿ ಉಂಡು ಒಬ್ಬರು ಫಸ್ಟ್ ಟೈಮ್ ನಾನು ತೂಪುನ ಎಂಕ್ಲೆಗೆ ಒಂದು ಚಿಕ್ಕ ಮೂಲ ಅವಕಾಶ ಕೊಡ್ತೀನಿ ಏಕೆ ಆಕ್ಲೆಗೆ ಒಂದು ಧನ್ಯವಾದ. ಕುಕ್ಕುಂಡು ಕುಕ್ಕುದ ಪಚ್ಚೋಡಿ ಕುಕ್ಕು ಸ್ಲೈಸ್ ಆ್ಯಂಡ್ ಚರ್ಮುರಿ ಮ್ಯಾಂಗೋ ಚರ್ಮುರಿ ಪೂರ ಉಂಡು ಅವು ಎನ್ನ ಬೇರೆ ಎನ್ನ ಬಿಸ್ನೆಸ್. ಮೇಡಮ್ ನಮಸ್ತೆ. ನಮಸ್ತೆ ಎಂಚ ಒಂದು ಬಿಸ್ನೆಸ್ ಮಾತ್ರ ತೊಂದರೆ ಇಜ್ಜಿ ಭಾರಿ ಕಾಸು ಬಂತರಿಗೆ ನಮ್ಮ ಒಂಜಿ ಗುಜ್ಜೆದ ಹೋಳಿಗೆ ಪರಂದ ಗುಜ್ಜೆದ ಹೋಳಿಗೆ ನ್ಯಾಚುರಲ್ ಆದ ಮಲ್ತ ಜನಕ್ಲೆಗ್ ಆಯ್ತಾ ಟೇಸ್ಟನ್ನು ಕೊರೋ ಒಂದಲ್ಲ ಮಾತೆಲ್ಲ ಅವೇನ ಲೈಕ್ ಮಾಡ್ತದೆ ನಮ್ಮ ಸ್ಟಾಲ್ಗೆ ಬರ್ತದೆ ಖುಷಿ ಮಲ್ತಾರೆ ಅಂಚಾದ ಮಾತೆರೆಗ್ಲ ಥ್ಯಾಂಕ್ಸ್. ಒಂದೊಂದು ಅವಕಾಶ ಕೊರ್ನೆ ಮಾತೆರೆಗ್ಲ ಥ್ಯಾಂಕ್ಸ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವೋದ್ಯೋಗ ಮಾಡುವವರಿಗೆ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಆದ್ದರಿಂದ ಇದೊಂದು ಪ್ರತಿ ವರ್ಷವೂ ನಡೆಯಲಿ, ಇದಕ್ಕೆ ಪ್ರೋತ್ಸಾಹ ನಾವು ಯಾವಾಗಲೂ ಕೊಡ್ತೇವೆ. ಶುಗರ್ ಇತ್ತನಕ್ಲಿಗೆ ಸಿರಿಧಾನ್ಯನೇ ಮೆಡಿಸಿನ್. ಸೊ ಹೈಯೆಸ್ಟ್ ಬೋಪುಂಡು ನಮಗೆ ಇತ್ತೆ ನಾರ್ಮಲ್ ಆದ ಶುಗರ್ BP ಪೂರ ಜಾಸ್ತಿ ಆತನ ಹಿಡ್ದು ఒక ಒಬೆಸಿಟಿ ಜಾಸ್ತಿ ಆತಂದು ಐಕ್ ಪೂರ ರೆಗ್ಯುಲರ್ ಆದ ಮಾಲ್ಟ್ ಮಲ್ತೊಂದೇನು ಪರಂಡ ಪೂರ ಕ್ಲೆಗ್ಲ ಎಡ್ಡೆ ಬೊಕ ಒಂದೆಟ್ ಹೈ ಫೈಬರ್ ಅಂಶ ಇಂಪುನ ಹಿಡ್ದೆ ನಮಕ್ ಬಡವ ಆಪುಜಿ ಜಾಸ್ತಿ ಕೊಡ್ತು. ಸೊ ನಮ್ಮ ಬಡವ ಆಯ್ಜಿಂದ ನಮ್ಮ ತಿನ್ಯ ಆಹಾರ ಪೂರ ಜೀರ್ಣ ಆಪುನ ಈಗ ಟೈಮ್ ತಿಕ್ಕೊಂಡು ಸೊ ಅಂಚ ಸಿರಿಧಾನ್ಯ ನ್ಯಾಚುರಲಿ ವರ್ಕ್ ಆಪುಂಡು. ಬೊಕ ನಮ್ಮಡ ಬೇತೆ ಪೂರ ಪ್ರಾಡಕ್ಟ್ಸ್ ಉಂಡು, ಬ್ರಾಹ್ಮಿ ಉಂಡು, ಮೆಹಂದಿ ಉಂಡು, ಟರ್ಮರಿಕ್ ಪೌಡರ್ ಉಂಡು. ನಮ್ಮನ ಒಂದು ಇಲ್ಲಡೆ ಅಜ್ಜಿಲ್ಲಡೆ ಬುಲೆಪಾದ ನಮಕ್ ಅನ್ನತ್ತ ಮೂಲು ಪ್ರೊಸೆಸ್ ಮಲ್ತದ್ದು ಮಾರ್ನು ಭಾರಿ ಶೋಕ್ ಉಂಡು ಸರ್. ಸ್ಮೆಲ್ ತೊಲೆ ಉಂಡು ತೂಲೆ ಸರ್, ಸ್ಮೆಲ್ ತೂಲೆ ಒಂದು ಚೂರ್ಲ ದಾಲ ಮಿಕ್ಸಿ ಜೈಕ್ ಅದು ಮುಲ್ತಾನಿ ಮಿಟ್ಟಿ ಸರ್. ಮುಖಕ್ಕೆ ಹೆಚ್ಚಾಗಿ ನಮ್ಮ ಯೂತ್ಸ್ ಈಗ ಮುಖಕ್ಕೆ ಟ್ಯಾನಿಂಗ್ ಜಾಸ್ತಿ ಆಗಿರೋದ್ರಿಂದ ಮುಲ್ತಾನಿ ಮಿಟ್ಟಿ ಮತ್ತು ಆರೆಂಜ್ ಪೀಲ್ ಪೌಡರ್, ಕಿತ್ತಳೆ ಹಣ್ಣಿದ್ದು ಸಿಪ್ಪೆದ್ದು ಪುಡಿ ಇದೆ ಅಲ್ವಾ, ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಮುಖಕ್ಕೆ. ಸೊ ಹೈಯೆಸ್ಟ್ ಆಗಿ ಹೋಗ್ತದೆ. ಮತ್ತು ಮಕ್ಕಳಿಗೆ ಅಂತ ರಾಗಿ ಮಾಲ್ಟ್ ಮಾಡಿದ್ದೇವೆ, ರಾಗಿ, ಗೋಧಿ, ಹೆಸರು ಕಾಳು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದು ಚೆನ್ನಾಗಿ ಹೋಗ್ತಾ ಇದೆ. ಅದನ್ನು ಹಾಲಿಗೆ ಹಾಕಿ ಕುಡಿಬೋದು ಮಿತ್ತೆ ಮೋನೆಕ್ ಪಾಡ್ನ ಸರ್. ಅವು ಮಣ್ಣು ಮುಲ್ತಾನಿ ಮಿಟ್ಟಿ ಪಂಡ ಒಂದು ಲೆಕ್ಕದ ಮಣ್ಣು, ಅದನ್ನು ನಾವು ಮುಖಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ಅದೇ ಥರ ಬ್ರಾಹ್ಮಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಮಗೆ. ನಾನು ಅಂದ್ಕೊಂಡೇ ಇರಲಿಲ್ಲ, ಬಟ್ ಉಡುಪಿಯವರು ಮಂಗಳೂರವರು ಬುದ್ಧಿವಂತರ ಅಂತ ಹೇಳೋದಕ್ಕೆ ಇದೇ ಕಾರಣ. ಬ್ರಾಹ್ಮಿ ತುಂಬ ಜನ ಒಂದೇ ಲಗ ತಿಮರೆ ಅಂತ ಮಕ್ಕಳ ಬ್ರೈನ್ ಇಂಪ್ರೂವ್ಮೆಂಟಿಗೆ ಜೇನುತುಪ್ಪದಲ್ಲಿ ದೃಷ್ಟಿ ಚಂದ, ಮತ್ತು ಬ್ರೈನ್ ಪವರ್ ಇನ್ಕ್ರೀಸ್ ಆಗ್ತದೆ, ನರ್ವ್ ಸಿಸ್ಟಮ್ ಫಾಸ್ಟ್ ಆಗ್ತದೆ, ಹೊಸ ನರ್ವ್ ಕನೆಕ್ಷನ್ಸ್ ಜಾಸ್ತಿ ಆಗ್ತದೆ. ಸೊ ಬ್ರಾಹ್ಮಿಯನ್ನು ಹೈಯೆಸ್ಟ್ ಸೇಲ್ ಇವತ್ತು ಬೆಳಗ್ಗೆ ಇನ್ನೊಂದು ಸರಿ ಮಾಡಿ ತಂದದ್ದು. ಟೇಸ್ಟ್ ಹೇಗೆ ಉಂಟು? ಸೂಪರ್ ಆಗಿದೆ. ನ್ಯಾಚುರಲ್ ಐಸ್ ಕ್ರೀಮ್, ಹಲಸು, ಇದು ಹಲಸಿನ ಫ್ಲೇವರ್, ಹಲಸು ತಿಂದಾಗೆ ಇದೆ, ಸೂಪರ್ ಆಗಿದೆ. ಈ ಒಂದು ಬೃಹತ್ ಹಲಸು ಮೇಳದ
ಇಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲವೂ ಇದ್ದೇವೆ. ಇವತ್ತು ಸ್ವದೇಶಿ ಉತ್ಪನ್ನಗಳನ್ನು ನಮ್ಮ ಇಲ್ಲಿ ಕಾರ್ಕಳದಲ್ಲಿ ತುಂಬ ಬಂದಿದೆ. ಹಾಗಾಗಿ ಇದು ತುಂಬ ಜನರಿಗೆ ಅನುಕೂಲಕರವಾಗುವಂಥ ಈ ಸ್ವದೇಶಿ ಉತ್ಪನ್ನಗಳು. ಸ್ವ ಉದ್ಯೋಗದಲ್ಲಿ ತುಂಬ ಜನ ಯುವಕರು ಇಲ್ಲಿ ನಮ್ಮ ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು, ವ್ಯಾಪಾರವನ್ನು ಮಾಡಿದರು. ಇದು ತುಂಬ ಪರಿಣಾಮಕಾರಿಯಾಗಿ ಈ ಒಂದು ಹಲಸು ಮೇಳ ಯಶಸ್ವಿಯಾಗಿದೆ. ಕಾರ್ಕಳದ ನಾಗರಿಕರಿಗೆ ಒಂದು ವಿಶೇಷವಾದ ಪ್ರೋತ್ಸಾಹವನ್ನು ಜನಗಳು ಅನುಭವಿಸಿದ್ದಾರೆ. ಈ ಹಲಸು ಮೇಳ ಎಂಬ ಕಾರ್ಯಕ್ರಮವು ಕಾರ್ಕಳದಲ್ಲಿ ಇದನ್ನು ಮೊದಲೇನಲ್ಲ, ಹಲವು ವರ್ಷಗಳಿಂದ ನಡೆಯುತ್ತಿದೆ. ಆದರೆ ಈ ಸಲದಲ್ಲಿ ವಿಶೇಷವೇನೆಂದರೆ ಕರ್ನಾಟಕದಾದ್ಯಂತಹ ಗ್ರಾಹಕರು ತನ್ನ ಇಲ್ಲಿ ಏನು ತಮ್ಮ ಪ್ರೊಡಕ್ಷನನ್ನು ತಯಾರಿಸಿ ಎಲ್ಲ ಜನಗಳಿಗೆ ತೋರಿಸಿ ಇಲ್ಲಿ 3-4 ದಿನದಿಂದ ಒಂದು ಹಲಸು ಮೇಳ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಕಾರ್ಕಳದ ನಾಗರಿಕರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವೀಗ ನೋಡೋ ಗೊತ್ತಾಗ್ಬೋದು, ತುಂಬ ಜನಗಳು ಇದನ್ನು ಅನುಭವಿಸಿದ್ದಾರೆ. ಹಾಗೂ ಒಳ್ಳೆಯ ಪದಾರ್ಥಗಳು, ಖಾದ್ಯ ವಸ್ತುಗಳು ಹಾಗೂ ಇಲ್ಲಿ ನಮ್ಮ ಪ್ರಮೋಲ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಲ್ಲವ ಸಂಘದ ಒಂದು ಜಾಗ ಕೂಡುವಿಕೆಯಲ್ಲಿ ಉತ್ತಮವಾದ ಕಾರ್ಯಕ್ರಮ ಮೂಡಿಬಂದಿದೆ. ನಮಗೆಲ್ಲ ಬಹಳ ಖುಷಿ ಆಗ್ತಾ ಇದೆ. ನಾವೆಲ್ಲ ಈ ಕಾರ್ಯಕ್ರಮ ಮುಂಚೆ ಹೋಗಿದ್ದೇವೆ. ಅದರಲ್ಲಿ ಇವತ್ತು ವಿಶೇಷ ಅಂದರೆ ಕಾರ್ಕಳದ ನಾಗರಿಕರು ಬಹು ಜನ ಇದನ್ನು ಅನುಭವಿಸಿ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ. ಎಲ್ರಿಗೂ ನಮಸ್ಕಾರ. ರಮಿತಾ ಸೂರ್ಯವಂಶಿ, ಕಾರ್ಕಳ. ಹಲಸು ಮೇಳದ ಆಯೋಜನೆಯನ್ನು ವಂಶಿ ಈವೆಂಟ್ಸ್ನ ಒಂದು ಭಾಗವಾಗಿ ನಾವು ಮಾಡಿದ್ವಿ. ನೀವೆಲ್ಲ ನೋಡಿರ್ಬೋದು, 3 ದಿನಗಳ ಕಾಲ ಕಾರ್ಕಳದಲ್ಲಿ ಅತ್ಯುತ್ತಮವಾದಂತಹ ಬೃಹತ್ ಹಲಸು ಮೇಳಗಳಾಗಿತ್ತು. ಇದನ್ನು ಬೃಹತ್ ಯಾಕೆ ಹೇಳ್ತಿದ್ದೇನೆ ಹೇಳಿದರೆ, ಕಾರ್ಕಳದಲ್ಲಿ ಕೇವಲ ಹಲಸು ಮೇಳ ಮಾಡುವ ಉದ್ದೇಶ ನಮ್ಮದಾಗಿರಲಿಲ್ಲ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಉದ್ಯೋಗ ಮಾಡುವವರನ್ನು ಇಲ್ಲಿ ಕೇಂದ್ರೀಕರಿಸಿಕೊಂಡು ಅವರಿಗೆ ವ್ಯಾಪಾರೀಕರಣವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ದಾಸೆಯಾಗಿತ್ತು. ನಮ್ಮ ಊರಿಗೆ ಬೇರೆ ಬೇರೆ ಕಡೆಯಿಂದ ಬಂದಿದ್ರು ಅಥವಾ ಪ್ರಚಾರದಲ್ಲಿ ಒಳ್ಳೆಯ ವ್ಯವಸ್ಥೆಗಳನ್ನಾಗಿದೆ, ಇವೆಲ್ಲವೂ ಆಗಿರುವಾಗ ಒಂದು ಸಣ್ಣ ಪುಟ್ಟ ತಪ್ಪುಗಳು ಕೂಡ ಆಗಿರ್ತದೆ. ಎಲ್ಲಾದರೂ ಜನಸಾಮಾನ್ಯರು ಬಂದಾಗ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ಸಾರಿ. ಅದಲ್ಲದೆ ನಮ್ಮೊಟ್ಟಿಗೆ ಇದ್ದು ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಹಾಗಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇವೆ. ಈ ಕಾರ್ಯಕ್ರಮವನ್ನು ಉತ್ತೇಜನವಾಗಿಟ್ಟುಕೊಂಡು ಕಾರ್ಕಳದಲ್ಲಿ ಉದ್ಯೋಗ ಮಾಡುವವರ ವಲಯ ಪ್ರಕಾರ, ಅಂದರೆ ಕಾರ್ಕಳದಲ್ಲಿ ಒಂದು 6 ವಲಯಗಳಿದೆ. ಆ 6 ವಲಯಗಳನ್ನು ತಲುಪುವಂಥ ಪ್ರಯತ್ನ ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ನಿಮ್ಮ ಸಹಕಾರ ನಿಮ್ಮ ಹಳ್ಳಿಗಳಿಗೆ, ನಿಮ್ಮ ಗ್ರಾಮಗಳಿಗೆ ಬಂದಾಗ ಖಂಡಿತವಾಗಿಯೂ ಇರಲಿ. NP ನ್ಯೂಸ್ನವರು ಸತತ 2-3 ದಿನಗಳಿಂದ ತನ್ನ ಚಾನಲನ್ನು ಇಲ್ಲಿ ಜನಗಳಿಗೆ, ಕಾರ್ಕಳದ ನಾಗರಿಕರಿಗೆ ತೋರಿಸಿಕೊಟ್ಟಿದ್ದಾರೆ. ಅವರಿಗೂ ತುಂಬ ಇನ್ನು ಮುಂದೆ ದಿನಗಳಲ್ಲಿ ಉತ್ತಮ ಪ್ರೋತ್ಸಾಹ ಸಿಗಲಿ ಎಂದು ಹೇಳುತ್ತೇನೆ. 3 ದಿನಗಳ ಕಾಲ ನಿರಂತರವಾಗಿ ಅಪೇಕ್ಷೆ ಇಲ್ಲದೆ NP ನ್ಯೂಸ್ ನಮ್ಮ ಜೊತೆ ಇತ್ತು, ಒಂದು ಉತ್ತಮವಾದಂತಹ ಪ್ರಚಾರವನ್ನು ಕೊಟ್ಟಿದೆ. ಹಾಗಾಗಿ NP ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಅದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಕಾರ್ಕಳದ ಈ ಒಂದು ಬೃಹತ್ ಹಲಸು ಮೇಳ ನೀವು ತೋಂದಿಲ್ಲ ರೀ, ಆಲ್ರೆಡಿ ಟೈಮ್ ಆಗ್ತದೆ. ಆಂಡಲ ಜನ ನಲ್ಲತ್ತೆ ಬರೊಂದೇ ಮಸ್ತ್ ಫುಡ್ ಐಟಮ್ಸ್ ನಲ್ಲ ಪೋಂದೇ ಉಂಟು. ಎಂಗಳು ಪೋಯಿನ ಪ್ರತಿ ಒಂದು ಸ್ಟಾಲ್ ಇಡ್ಲ ಎಂಕ್ಲೆಗಿಂದು ಸ್ಪೆಷಲ್ ಫುಡ್ ಕೊಡೊಂದೇ ಎತ್ತೇವೆ. ಅವು ಒಂಜಿ ರೀಸನ್ನೇ ಒಂಜಿ ಟೇಸ್ಟ್ ಮಂತ್ ತುಲೇಂದು. ಸೆಕೆಂಡ್ ರೀಸನ್ನೇ ಅಕ್ಲೆ ಮಾತ್ರೆಗಳ ಗೊತ್ತುಂಡು NP ನ್ಯೂಸ್ ಒಂಜಿ ಪ್ರಮೋಷನ್ ಪಂಡ ಅವು ಪ್ರತಿ ಒರಿಯೆಲ್ಲ ಒಂಜಿ ಭರವಸೆ. ಅವು ಅಕಲ್ನಕಲ್ಲ ಪ್ರಮೋಷನ್ ಸುಮಾರು ಜನಕ್ಕೆ ರೀಚ್ ಹಾಕೊಂಡು ಆ ಒಂಜಿ ಭರವಸೆಯನ್ನು ಮಾತೆಲ್ಲ ಒರಿಪಾವಡು. ಎಂಕೆಲ್ಲ ಈ ವಿಡಿಯೋ ಶೇರ್ ಮಾಡಿಕೊಡು, ಎಂಕೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡು, ಲೈಕ್ ಮಾಡಿಕೊಡು. NP ನ್ಯೂಸ್ನವರು ತುಂಬ ಈಗ ಆದಷ್ಟು ಮುಂದುವರಿತಾ ಇದ್ದಾರೆ. ಅವರಿಗೆ ನಿಮ್ಮ ಸಪೋರ್ಟ್ ಇನ್ನು ಬೇಕಾದಷ್ಟು ಇದೆ. ಆದಷ್ಟು ಎಲ್ಲರೂ NP ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಲೈಕ್ ಕೊಡಿ, ಕಮೆಂಟು ಕೊಡಿ. ಮಾತೆಲ್ಲ NP ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. NP ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. NP ನ್ಯೂಸಿಗೆ ಮಾತೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. NP ನ್ಯೂಸ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. NP ನ್ಯೂಸಿಗೆ ಜೈ. ಜೈ NP ನ್ಯೂಸ್. NP ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. NP ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ತೀವಿ.